ಇವಾಗ ನಾನು ಮೀನು ಫ್ರೈ ಮಾಡ್ತೀನಿ. ಇದು ನಮ್ಮ ಕಡೆ ಇದನ್ನು ಬಾಯಿಗೆ ಅಂತಾರೆ ನೋಡಿ. ಇದೆಲ್ಲ ಮೀನು ಮೊಟ್ಟೆ. ಯಾರೆಲ್ಲ ಕರಾವಳಿ ಸೈಡವ್ರು ಇದ್ದಾರೆ ಅವ್ರಿಗೆಲ್ರಿಗೂ ಗೊತ್ತಿರುತ್ತೆ. ಈಗ ಮೀನು ಮೊಟ್ಟೆ ನಮ್ಮ ಮನೇಲಿ ನಾನು ಫ್ರೈ ಮಾಡೋದು ಹಿಂಗೆ. ಅಮ್ಮನೂ ಹಿಂಗೆ ಮಾಡ್ತಾರೆ, ಬಟ್ ನಾನು ಫ್ರೈ ಮಾಡೋದು ಹಿಂಗೆ. ಅದು ಎಲ್ಲ ಸ್ವಲ್ಪ ಖಾರ ಎಲ್ಲ ಹಿಡಿಲ್ಲ ಅಂದ್ಕೋಬೇಡಿ. ಅದು ಸ್ವಲ್ಪ ಜಾರುತ್ತಲ್ಲ, ಅದಕ್ಕೆಲ್ಲ ಖಾರ ಅಷ್ಟೇ ಹಿಡಿಯೋದು. ಸೊ ಇದು ಇವತ್ತಿನ ಸ್ಪೆಷಲ್. ಒಂದೇ ಮೀನು ಹಾಕ್ತೀರಾ ಅಂದ್ಕೋಬೇಡಿ. ಪಪ್ಪಂಗೆ ಮಾತ್ರ ಈ ಮೀನು, ನಾವು ಊಟ ಮಾಡಲ್ಲ, ಅದಕ್ಕೋಸ್ಕರ ಮಾಡಲಿಲ್ಲ. ಅವ್ರಿಗೆ ಮಾತ್ರ ಹಾಕಿ ಮೀನು ಹಾಕಿದ್ದೀವಿ ನೋಡಿ. ಹಿಂಗೆ ಕಾಣಿಸ್ತೀವಿ. ನಮ್ಮೂರಲ್ಲಿ ಫುಲ್ ಮಳೆ, ಕಾಣಿಸ್ತಿಲ್ಲ ಬಟ್ ಕೇಳಿಸ್ತಿದೆ. ಫ್ರೈಗೆ ಖಾರ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಅನ್ನೋದಾದರೆ, ಜಟ್ಪಟ್ ಅಂತ ರೆಡಿ ಮಾಡ್ಕೊಳ್ಳೋದಾದರೆ ಈ ನಾನು ಹಾಕಿರೋ ಮಸಾಲೆ ಟ್ರೈ ಮಾಡಿ. ಇದಕ್ಕೆ ನಾನು ವಿನೆಗರ್, ಆಮೇಲೆ ಚಿಲ್ಲಿ ಪೌಡ್ರ್ ಮತ್ತು ಕಾರ್ನ್ಫ್ಲೋರ್ ಯೂಸ್ ಮಾಡಿದ್ದೀನಿ. ನೀವು ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ. ನನ್ನ ಹತ್ರ ಅಷ್ಟು ಟೈಮ್ ಇರಲಿಲ್ಲ, ಬಟ್ ಇತ್ತು. ಅದನ್ನು ಒಡೆದು ಅದನ್ನು ಹಾಕಿ ಅಲ್ಲೊಂದು 5 ನಿಮಿಷ ವೇಸ್ಟ್ ಮಾಡ್ತಿದ್ದೆ ನಾನು. ಅದಕ್ಕೋಸ್ಕರ ಬರೀ ಇದು ಮೂರೇ ಹಾಕಿ ಮತ್ತು ಉಪ್ಪು ಮರಿಬೇಡಿ ಹಾಕಿ ಮಾಡಿದ್ರೆ ಇಷ್ಟು ಚೆನ್ನಾಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಆಯಿತಾ, ಸಕ್ಕತ್ತಾಗಿರುತ್ತೆ ಮಸಾಲೆ. ಬಟ್ ಇದು ಗಟ್ಟಿ ಮಾಡಬೇಕಾದ್ರೆ ಸ್ವಲ್ಪ ದೂರ ಇದೆ, ಯಾಕಂದರೆ ಈ ಮೀನು ಮೊಟ್ಟೆ ಎಲ್ಲ ಡಮ್ 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 ಅಂತಿದೆ. ಅದಕ್ಕೆ ಇದನ್ನು ಫಸ್ಟು ಎತ್ಕೊಂಡು ಬಿಡ್ತೀನಿ. ನಾನು ಮುಖಕ್ಕೆ ಹಿಡಿದ್ರೆ ಕಷ್ಟ. ತಮ್ಮನ ಮದುವೆ ಬೇರೆ ಹತ್ತಿರ ಇದೆ. ಆಯ್ತು, ಇಷ್ಟೇ ಈ ರೆಸಿಪಿ. ಎಷ್ಟು ಈಸಿ ಅಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಈ ವಿಡಿಯೋ ಇಷ್ಟ ಆದರೆ ನೋಡಲಿಕ್ಕೆ ಎಷ್ಟು ಚೆಂದ ಉಂಟಲ್ಲ, ತಿನ್ಲಿಕ್ಕೆ ಅದಕ್ಕಿಂತ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಆಯಿತಾ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಂಗೆ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಓಕೆನಾ.